First BCom Cost Accounting chapter name Material Cost Reform Method Problem Solving Easy Way. ಲಾಸ್ಟ್ ಕ್ಲಾಸಲ್ಲಿ ಮೆಟೀರಿಯಲ್ ಕಾಸ್ಟ್ ಚಾಪ್ಟರಲ್ಲಿ ಫಿಫೋ ಮೆಥಡ್ ಹೇಗೆ ಮಾಡೋದು ಈಸಿ ವೇಲಿ ಅಂತ ನಾವು ತಿಳ್ಕೊಂಡ್ವಿ. ಈಗ ನಾವು ಸೇಮ್ ಪ್ರಾಬ್ಲಮ್ ಫಿಫೋ ಮೆಥಡ್ ಯಾವ ಪ್ರಾಬ್ಲಮ್ ಇಟ್ಕೊಂಡಿದ್ವೋ ಅದೇ ಪ್ರಾಬ್ಲಮಲ್ಲಿ ಲೀಫೋ ಮೆಥಡ್ನು ಕೂಡ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ತುಂಬ ಈಸಿ ವೇಲಿ ತಿಳ್ಕೊಂಡು 15 ಮಾರ್ಕ್ಸ್ನ ಎಕ್ಸಾಮಲ್ಲಿ ಹೇಗೆ ನಾವು ಪಡ್ಕೊಳ್ಳೋದು ಅಂತ ನಾವು ನೋಡೋಣವಾ. ಈಗ ಫಸ್ಟು ಸೇಮ್ ಕಾಲಮ್ ಆ್ಯಸ್ ಇಟ್ ಈಸ್ ನಾವು ಫಿಫೋ ಮೆಥಡ್ ಯಾವ ರೀತಿ ಕಾಲಮ್ ಹಾಕ್ತೀವಿ ಅದೇ ರೀತಿ ಕಾಲಮ್ನ ನಾವು ಲೀಫೋ ಮೆಥಡ್ಗೂ ಸೇಮ್ ಹಾಕ್ತೀವಿ. ಈಗ ಫಸ್ಟು ಏಪ್ರಿಲ್ ಫಸ್ಟಲ್ಲಿ ಓಪನಿಂಗ್ ಸ್ಟಾಕ್ ಆಗಿದೆ ಎಷ್ಟು 2000 ಯೂನಿಟ್ಸ್ ನಮ್ಮ ಹತ್ರ ಆಲ್ರೆಡಿ ಬ್ಯಾಲೆನ್ಸ್ ಇದೆ 26 ಈಚ್ ಹಂಗೆ. ಸೊ ನಾವು ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೀವಿ. ಇಲ್ಲಿ ಓಪನಿಂಗ್ ಸ್ಟಾಕ್ ಡೇಟ್ ಹಾಕ್ತೀವಿ, ಪರ್ಟಿಕ್ಯುಲರ್ಸಲ್ಲಿ ಓಪನಿಂಗ್ ಸ್ಟಾಕ್ ಹಾಕ್ತೀವಿ ಮತ್ತು ಬ್ಯಾಲೆನ್ಸಲ್ಲಿ 2000 ಯೂನಿಟ್ಸ್ ಕ್ವಾಂಟಿಟಿ, ರೇಟ್ ಬಂದು 26 ರುಪೀಸು, ಅಮೌಂಟ್ ಬಂದು 52,000 ಆಗುತ್ತೆ. ಸೊ ನಾವು ಬರ್ಕೊಳ್ತೀವಿ. ನೆಕ್ಸ್ಟ್ 2nd ಏಪ್ರಿಲಲ್ಲಿ ಇಶ್ಯೂ ಆಗಿದೆ 1000 ಯೂನಿಟ್ಸ್ ಇಶ್ಯೂ ಆಗಿದೆ. ಸೊ ಈಗ ನಮ್ಮ ಹತ್ರ ಮೊದಲೇ 2000 ಯೂನಿಟ್ಸ್ ಬ್ಯಾಲೆನ್ಸ್ ಇತ್ತಲ್ಲ, ಅದರಲ್ಲೇ ನಾವು 1000 ಯೂನಿಟ್ಸ್ನ ನಾವು ಇಶ್ಯೂ ಮಾಡ್ಕೊಳ್ತೀವಿ. ಇಲ್ಲಿದೆಯಲ್ಲ 2000 ಯೂನಿಟ್ಸು, ಈ 2000 ಯೂನಿಟ್ಸಲ್ಲಿ ಇಲ್ಲಿ 1000 ಯೂನಿಟ್ಸ್ನ ನಾವು 26 ರುಪೀಸ್ ಹಂಗೆ ಇಶ್ಯೂ ಮಾಡ್ತೀವಿ. ಅದು ಟೋಟಲ್ ಅಮೌಂಟ್ 26,000 ಆಗುತ್ತೆ. ಈಗ ನಮ್ಮ ಹತ್ರ ಇನ್ನು ಉಳಿದಿದ್ದ ಬ್ಯಾಲೆನ್ಸು 1000, 26 ರುಪೀಸ್ ಹಂಗೆ 26,000 ಆಗುತ್ತೆ. ಈಗ ನೆಕ್ಸ್ಟ್ 3rd ಏಪ್ರಿಲ್ದಲ್ಲಿ ಇಶ್ಯೂ ಆಗಿದೆ ಮತ್ತು ಎಷ್ಟು 800 ಯೂನಿಟ್ಸ್ ಇಶ್ಯೂ ಆಗಿದೆ. ನಾವಿಲ್ಲಿ ಮತ್ತೆ ಡೇಟು ಇಶ್ಯೂ ಬರ್ಕೊಳ್ತೀವಿ ಮತ್ತು 800 ಯೂನಿಟ್ಸ್, ಇಲ್ಲಿ 1000 ಯೂನಿಟ್ಸ್ ಇತ್ತಲ್ಲ ಅದರಲ್ಲಿ 800 ಯೂನಿಟ್ಸ್ನ ನಾವು ಇಶ್ಯೂ ಮಾಡ್ಕೊಳ್ತಾ ಇದ್ದೀವಿ. 26 ರುಪೀಸ್ ಹಂಗೆ 20,800 ಆಗುತ್ತೆ. ಇನ್ನು ನಮಗೆ 1000ಅಲ್ಲಿ 800 ಇಶ್ಯೂ ಮಾಡಿದ್ರೆ ಇನ್ನು ಉಳಿದಿದ್ದ ಬ್ಯಾಲೆನ್ಸ್ 200 ಯೂನಿಟ್ಸ್. 200 ಯೂನಿಟ್ಸ್ಗೆ 26 ರುಪೀಸ್ ಹಂಗೆ 5,200 ಆಗುತ್ತೆ. ನೆಕ್ಸ್ಟು ಏಪ್ರಿಲ್ 4th ಪರ್ಚೇಸ್ ಆಗಿದೆ 1500 ಯೂನಿಟ್ಸ್ ಪರ್ಚೇಸ್ ಆಗಿದೆ, 27.50 ಪೈಸಾ ಹಂಗೆ ಪರ್ಚೇಸ್ ಆಗಿದೆ. ಸೊ ನಾವು ಡೇಟ್ ಬರ್ಕೊಳ್ತೀವಿ, ಪರ್ಚೇಸ್ ಬರ್ಕೊಳ್ತೀವಿ. ಆಮೇಲೆ ಪರ್ಚೇಸ್ ರೆಸಿಪ್ಟ್ ಕಾಲಮಲ್ಲಿ ಬರ್ಕೊಳ್ತೀವಿ. 1500 ಯೂನಿಟ್ಸ್ನ ನಾವು ಪರ್ಚೇಸ್ ಮಾಡಿರೋದು ಎಷ್ಟು ರೂಪಾಯಿ ನನಗೆ ಅಂದರೆ 27 ರೂಪಾಯಿ 50 ಪೈಸದಂಗೆ ನಾವು ಪರ್ಚೇಸ್ ಮಾಡಿದ್ದೀವಿ. ಅದು 41,250 ರೂಪಾಯಿ ಆಗುತ್ತೆ. ಸೊ ನಾವು ಅದನ್ನು ಇಲ್ಲಿ ಪರ್ಚೇಸ್ ಮಾಡಿರೋದನ್ನ ರೆಸಿಪ್ಟ್ ಸೈಡಲ್ಲಿ ಬರ್ಕೋತೀವಿ. ಈಗ ನಮ್ಮ ಹತ್ರ ಮೊದಲೇ ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ಬರ್ಕೊಳ್ತೀವಿ. ಎಷ್ಟಿತ್ತು 200 ಯೂನಿಟ್ಸ್ ಇತ್ತು, 26 ರುಪೀಸ್ ಹಂಗೆ 5,200. ಈಗ ನಾವು ಪರ್ಚೇಸ್ ಮಾಡಿದ್ರಿಂದ ಮತ್ತೆ 1500 ನಮಗೆ ಇಲ್ಲಿ ಬ್ಯಾಲೆನ್ಸ್ ಹ್ಯಾಡ್ ಆಗುತ್ತೆ. 1500 27.50 ಪೈಸಾ 41,250 ಆಗುತ್ತೆ, ಬರ್ಕೊಳ್ತೀವಿ. ನೆಕ್ಸ್ಟು 5th ಏಪ್ರಿಲಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಶ್ಯೂ ಆಗಿದೆ 400 ಯೂನಿಟ್ಸ್ ಇಶ್ಯೂ ಆಗಿದೆ. ಸೊ 5th ಏಪ್ರಿಲ್ ಇಶ್ಯೂ ಕಾಲಮಲ್ಲಿ ಬಂದು 400 ಯೂನಿಟ್ಸ್ನ ನಾವು ಇಶ್ಯೂ ಮಾಡಬೇಕಿತ್ತು. ಸೊ ನಾವು ಫಿಫೋ ಮೆಥಡಲ್ಲಿ ಆಗಿದ್ದರೆ ಮೊದಲು ನಾವು ಇದನ್ನು ಇಶ್ಯೂ ಮಾಡಿ ನೆಕ್ಸ್ಟ್ ಇದನ್ನು ಇಶ್ಯೂ ಮಾಡ್ತಾ ಇದ್ವಿ. ಇಲ್ಲಿ ಹಾಗಿಲ್ಲ. ಲೀಫೋ ಅಂತಂದರೆ ಲಾಸ್ಟ್ ಇನ್ ಲಾಸ್ಟ್ ಔಟ್ ಮೆಥಡ್, ಅಂದರೆ ಲಾಸ್ಟಲ್ಲಿ ಯಾವುದಿರುತ್ತೆ ಅದನ್ನು ನಾವು ಫಸ್ಟ್ ಇಶ್ಯೂ ಮಾಡಬೇಕಾಗಿರುತ್ತೆ. ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಇದು. ಸೊ ಇಲ್ಲಿ 1500ಅಲ್ಲಿ ನಾವು 400ನ ಇಶ್ಯೂ ಮಾಡ್ತೀವಿ. 400 ಯೂನಿಟ್ಸ್ 27.50 ಪೈಸಾ ಹಂಗೆ 11,000 ಆಗುತ್ತೆ. ಇನ್ನು ಬ್ಯಾಲೆನ್ಸ್ ಎಷ್ಟಿತ್ತು, ಇನ್ನು 200 ಇತ್ತು, 226 ರುಪೀಸ್ ಹಾಗೆ 5,200 ಆಗುತ್ತೆ. ಇನ್ನು ನಮಗೆ ಇಲ್ಲಿ 1500ಅಲ್ಲಿ 400ನ ಇಶ್ಯೂ ಮಾಡಿದ್ದೀವಿ. 400ನ ಇಶ್ಯೂ ಮಾಡಿರೋದ್ರಿಂದ ಉಳಿದಿದ್ದು 1100 27.50 ಪೈಸಾ ಹಂಗೆ 30,250 ಆಗುತ್ತೆ. ಈಗ ನೆಕ್ಸ್ಟು 6th ಏಪ್ರಿಲಲ್ಲೂ ಕೂಡ ಇಶ್ಯೂ ಆಗಿದೆ 320 ಯೂನಿಟ್ಸ್. 6th ಏಪ್ರಿಲ್ ಬರ್ಕೊಳ್ತೀವಿ, ಇಶ್ಯೂ ಬರ್ಕೊಳ್ತೀವಿ ಮತ್ತು ಇಶ್ಯೂ ಕಾಲಮಲ್ಲಿ ಬಂದು 320. ಈಗ ನಾವು ಈ 320 ಯೂನಿಟ್ಸ್ನ ನಾವು 1100 ಯೂನಿಟ್ಸ್ ಇತ್ತಲ್ಲ ಅದರಲ್ಲಿ ನಾವು 320 ಯೂನಿಟ್ಸ್ನ ಇಶ್ಯೂ ಮಾಡ್ತೀವಿ. 27.50 ಪೈಸಾದಂಗೆ ಇಶ್ಯೂ ಮಾಡಿದ್ರೆ 8,800 ಆಗುತ್ತೆ. ಇನ್ನು ನಮಗೆ ಬ್ಯಾಲೆನ್ಸ್ ಇದ್ದಿದ್ದು 200, 26 ರುಪೀಸ್ ಹಂಗೆ 5,200. ಇಲ್ಲಿ 1100ಅಲ್ಲಿ 320ನ ಇಶ್ಯೂ ಮಾಡಿದ್ರೆ 780 ಆಗುತ್ತೆ. 780 ಆಗುತ್ತೆ. ಸೊ 780 ಉಳಿದಿರುತ್ತೆ ಬ್ಯಾಲೆನ್ಸು. ಸೊ 780 ಬರ್ಕೊಂಡು 27.50 21,450 ಆಗುತ್ತೆ. ನೆಕ್ಸ್ಟು 7th ಏಪ್ರಿಲಲ್ಲಿ ಪರ್ಚೇಸ್ ಆಗಿದೆ 1000 ಯೂನಿಟ್ಸು 29 ರುಪೀಸ್ ಹಾಗೆ. ಸೊ 7th ಏಪ್ರಿಲ್ ಡೇಟ್ ಹಾಕ್ಕೊಳ್ತೀವಿ, ಪರ್ಚೇಸ್ ಅಂತ ಬರ್ಕೊಂಡು ರೆಸಿಪ್ಟ್ ಕಾಲಮಲ್ಲಿ 1000 ಯೂನಿಟ್ಸ್ 29 ರುಪೀಸ್ ಹಾಗೆ 29,000 ಆಗುತ್ತೆ. ಮತ್ತು ಇಲ್ಲಿ ನಮ್ಮ ಹತ್ರ ಬ್ಯಾಲೆನ್ಸು ಏನಿತ್ತು ಆ್ಯಸ್ ಇಟ್ ಈಸ್ ಅದೇ ಬರ್ಕೊಳ್ತೀವಿ. 200 ಯೂನಿಟ್ಸು 26 ರುಪೀಸ್ ಹಂಗೆ 5,200. ಆಮೇಲೆ 780 ಬ್ಯಾಲೆನ್ಸ್ ಇತ್ತು, 780 ಬರ್ಕೊಂಡ್ವಿ. 27.50 ರುಪೀಸ್ ಹಂಗೆ 21,450. ಈಗ ನಾವು ಮತ್ತೆ 7ನೇ ತಾರೀಕಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ 1000 ಯೂನಿಟ್ಸು ಬ್ಯಾಲೆನ್ಸ್ಗೆ ಆ್ಯಡ್ ಆಗುತ್ತೆ. 1000 ಇಂಟು 29 ರುಪೀಸ್ ಹಂಗೆ ಅಂದರೆ 29,000 ಆಗುತ್ತೆ. ಮತ್ತು ಇಲ್ಲಿ 8th ಇಶ್ಯೂ ಆಗಿದೆ 1400 ಯೂನಿಟ್ಸ್ ಇಶ್ಯೂ ಆಗಿದೆ. ಸೊ ಇದು ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಆಗಿರೋದ್ರಿಂದ 8/4 ಬರ್ಕೊಂಡು ಡೇಟ್ನ ಮತ್ತು ಇಶ್ಯೂ ಬರ್ಕೊಂಡು ಇಶ್ಯೂ ಕಾಲಮಲ್ಲಿ ಹೋಗಿ ನಮಗೆ
ಟೋಟಲ್ ಬೇಕಾಗಿರೋದು 1400 ಯೂನಿಟ್ಸ್ ಬೇಕಾಗಿರೋದು. ಸೊ ಇಲ್ಲಿ ಮೊದಲು ಲಾಸ್ಟಲ್ಲಿ ಎಷ್ಟು ಯೂನಿಟ್ಸ್ ಇದೆ, ಲಾಸ್ಟಲ್ಲಿ ಪರ್ಚೇಸ್ ಆಗಿರೋದು 1000 ಯೂನಿಟ್ಸು. ಸೊ ಮೊದಲು ನಾವು 1000 ಯೂನಿಟ್ಸ್ನ 29 ರುಪೀಸ್ ಹಂಗೆ ಇಶ್ಯೂ ಮಾಡ್ಕೋತೀವಿ. 29,000 ನಮ್ಗೆ ಇನ್ನೂ 400 ಯೂನಿಟ್ಸ್ ಬೇಕು. 780 ಯೂನಿಟ್ಸಲ್ಲಿ ನಾವು 400 ಯೂನಿಟ್ಸ್ ತೊಗೋತೀವಿ. 780 ಅದರಲ್ಲಿ ಇದ್ದಿದ್ದು ವ್ಯಾಲ್ಯೂ ಎಷ್ಟು ರೇಟ್ ಅಂತ ಹೇಳಿದ್ರೆ 27.50. ಸೊ 400 ಯೂನಿಟ್ ಇಂಟು 27.50 ರುಪೀಸ್ ಹಂಗೆ ಮಾಡಿದ್ರೆ 11,000 ಬರುತ್ತೆ. ಸೊ ಈಗ ನಾವು ಬ್ಯಾಲೆನ್ಸ್ ಬರ್ಕೊಳ್ತೀವಿ. ಇಲ್ಲಿ 200 ಯೂನಿಟ್ಸ್ ಇತ್ತು, 200 ಯೂನಿಟ್ಸ್ 26 ರುಪೀಸ್ 5,200. ಈಗ 780ನಲ್ಲಿ 400ನ ನಾವು ಇಶ್ಯೂ ಮಾಡಿದ್ದೀವಿ. ಸೊ ಇನ್ನು ಉಳಿದಿದ್ದು 380ನ 27.50 ಅಂದರೆ 10,450 ಆಗುತ್ತೆ. ನೆಕ್ಸ್ಟು 9ನಲ್ಲಿ ರಿಟರ್ನ್ ಟು ವೆಂಡರ್ ಪರ್ಚೇಸ್ ಆನ್ 7th April 20 ಯೂನಿಟ್ಸ್. ಓಕೆ, ರಿಟರ್ನ್ ಟು ವೆಂಡರ್ ಆಗಿದೆ. ಸೊ ನಾವು ಅದನ್ನು ಇಶ್ಯೂ ಅಲ್ಲಿ ತೊಗೊಳ್ತೀವಿ, ಅಂದರೆ ನಾವು ರಿಟರ್ನ್ ಮಾಡಿದ್ದೀವಿ ವೆಂಡರ್ಗೆ. ಸೊ 20 ಯೂನಿಟ್ಸು ಡೇಟ್ ಬರ್ಕೊಳ್ತೀವಿ, ರಿಟರ್ನ್ ಬರ್ಕೊಳ್ತೀವಿ, ಮತ್ತು ಇಶ್ಯೂ ಕಾಲಮಲ್ಲಿ ಬಂದು ಎಷ್ಟು ಯೂನಿಟ್ಸು 20 ಯೂನಿಟ್ಸು. ಈಗ ನಾವು ಇಲ್ಲಿ ಇದೆಯಲ್ಲ ಈ ರೇಟ್ ತೊಗೋತೀವಿ. ಲಾಸ್ಟ್ ಯಾವುದು ಇಶ್ಯೂ ಪ್ರೈಸ್ ಇರುತ್ತಲ್ಲ ಅದು ಪರ್ಚೇಸ್ ಪ್ರೈಸು 27.50, ಆಗ 550 ಆಗುತ್ತೆ. ಇನ್ನು ಉಳಿದಿದ್ದು ಬ್ಯಾಲೆನ್ಸ್ ಇಷ್ಟು 200 ಯೂನಿಟ್ಸು 26 ರುಪೀಸು 5,200. ಇಲ್ಲಿ 380ರಲ್ಲಿ 20 ಯೂನಿಟ್ಸ್ನ ಇಶ್ಯೂ ಮಾಡಿದ್ರೆ ಇನ್ನು 360 ಯೂನಿಟ್ಸ್ ಇರುತ್ತೆ. 27.50 ಅಂದರೆ 9,900 ಆಗುತ್ತೆ. ನೆಕ್ಸ್ಟು 11th ಏಪ್ರಿಲಲ್ಲಿ ಇಶ್ಯೂ ಆಗಿದೆ 500 ಯೂನಿಟ್ಸ್ ಇಶ್ಯೂ ಆಗಿದೆ. ಇಲ್ಲಿ ಡೇಟ್ ಬರ್ಕೊಳ್ತೀವಿ. ಆಮೇಲೆ ಇಶ್ಯೂ ಕಾಲಮಲ್ಲಿ ಬಂದು ನಮಗೆ ಈಗ 500 ಯೂನಿಟ್ಸ್ನ ಇಶ್ಯೂ ಮಾಡಬೇಕು. ಇಲ್ಲಿ ಲಾಸ್ಟಲ್ಲಿ ಬ್ಯಾಲೆನ್ಸ್ ಇರೋದು 360 ಯೂನಿಟ್ಸ್ ಇದೆ. 360 ಯೂನಿಟ್ಸು ಮತ್ತು ಅದ್ರ ರೇಟ್ ಹಾಕಿದ್ರೆ 9,900 ಬರುತ್ತೆ. ನಮ್ಗೆ ಇನ್ನೂ 140 ಯೂನಿಟ್ಸ್ ಬೇಕು. ಸೊ 200 ಯೂನಿಟ್ಸಲ್ಲಿ 140 ಯೂನಿಟ್ಸ್ ತೊಗೊಳ್ತೀವಿ. 26 ರುಪೀಸ್ ಹಂಗೆ 3,640 ಆಗುತ್ತೆ. ಈಗ 200ಅಲ್ಲಿ 140 ಇಶ್ಯೂ ಮಾಡಿರೋದ್ರಿಂದ ಉಳಿದಿರೋದು ಬ್ಯಾಲೆನ್ಸು 60 ಯೂನಿಟ್ಸ್ ಇದೆ. 26 ರುಪೀಸ್ ಹಂಗೆ 1,560 ಆಗುತ್ತೆ. ನೆಕ್ಸ್ಟು 12th ಪರ್ಚೇಸ್ ಆಗಿದೆ 500 ಯೂನಿಟ್ಸು 32 ರುಪೀಸ್ ಹಂಗೆ. 12th ಪರ್ಚೇಸ್ ಅಂತ ಬರ್ಕೊಂಡ್ವಿ. ರೆಸಿಪ್ಟ್ ಕಾಲಮಲ್ಲಿ 500 ಯೂನಿಟ್ಸ್ 32 ರುಪೀಸ್ ಹಂಗೆ 16,000 ಆಗುತ್ತೆ. ನೆಕ್ಸ್ಟ್ ನಾವಿಲ್ಲಿ ಬ್ಯಾಲೆನ್ಸ್ ಇದ್ದಿದ್ದು 60 ಯೂನಿಟ್ಸ್ 26 ರುಪೀಸ್ 1,560. ಆಮೇಲೆ ಇಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ 500 ಯೂನಿಟ್ಸ್ ಆ್ಯಡ್ ಆಗುತ್ತೆ 32 ರುಪೀಸ್ ಹಂಗೆ 16,000 ಆಗುತ್ತೆ. ನೆಕ್ಸ್ಟು ಇಲ್ಲಿ 13th ಇಶ್ಯೂ ಆಗಿದೆ 400 ಯೂನಿಟ್ಸು. 13th ಡೇಟ್ ಬರ್ಕೊಂಡ್ವಿ. ಇಶ್ಯೂ ಅಲ್ಲಿ 400 ಯೂನಿಟ್ಸ್. ಇಲ್ಲಿ 500 ಯೂನಿಟ್ಸಲ್ಲಿ 400 ಯೂನಿಟ್ನ ಇಶ್ಯೂ ಮಾಡ್ತಿದ್ದೀವಿ 32 ರುಪೀಸ್ ಹಂಗೆ 12,800. ಇನ್ನು ಉಳಿದಿದ್ದ ಬ್ಯಾಲೆನ್ಸು 60 ಯೂನಿಟ್ಸು 26 ರುಪೀಸ್ ಹಂಗೆ 1,560. ಆಮೇಲೆ 500 ಯೂನಿಟ್ಸಲ್ಲಿ ನಾವು 400 ಯೂನಿಟ್ಸ್ನ ಇಶ್ಯೂ ಮಾಡಿರೋದ್ರಿಂದ ನಮ್ಮ ಹತ್ರ ಇರೋದು ಇನ್ನು 100 ಯೂನಿಟ್ಸು 32 ರುಪೀಸ್ ಹಂಗೆ 3,200 ಆಗುತ್ತೆ. ನೆಕ್ಸ್ಟು 14th ಕೂಡ ನಾವು ಪರ್ಚೇಸ್ ಮಾಡಿದ್ದೀವಿ 1,500 ಯೂನಿಟ್ಸು 34 ರುಪೀಸ್ ಹಂಗೆ ನಾವು ಪರ್ಚೇಸ್ ಮಾಡಿದ್ದೀವಿ. ಸೊ ನಾವು 14th ಬರ್ಕೊಂಡು ಪರ್ಚೇಸ್ ರೆಸಿಪ್ಟ್ ಕಾಲಮಲ್ಲಿ ಬಂದು 1,500 ಯೂನಿಟ್ಸ್ 34 ರುಪೀಸ್ ಹಂಗೆ ಅಂದರೆ 51,000 ಆಯಿತು. ಈಗ ನಮಗೆ ಬ್ಯಾಲೆನ್ಸ್ ಎಷ್ಟಿತ್ತು, ಮೊದಲು 60 ಯೂನಿಟ್ಸು 26 ರುಪೀಸ್ ಹಂಗೆ 1,560. ಆಮೇಲೆ 100 ಯೂನಿಟ್ಸ್ ಇತ್ತು, 100 32 ಮಾಡಿದ್ರೆ 32,000 ಬರುತ್ತೆ. ಈಗ ನಾವು ಪರ್ಚೇಸ್ ಮಾಡಿದ್ರಿಂದ 1,500 ಯೂನಿಟ್ಸ್ ಆ್ಯಡ್ ಆಗುತ್ತೆ 34 ರುಪೀಸ್ ಹಂಗೆ 51,000 ಆಗುತ್ತೆ. ಮತ್ತು ನಮಗೆ ಇಲ್ಲಿ 15th ಇಶ್ಯೂ ಆಗಿದೆ 300 ಯೂನಿಟ್ಸು ನಾವು 15ನೇ ತಾರೀಕು ನಾವು ಇಶ್ಯೂ ಮಾಡಿದ್ದೀವಿ. ಇಶ್ಯೂ ಬರ್ಕೊಂಡು ಇಶ್ಯೂ ಕಾಲಮಲ್ಲಿ ಹೋಗಿ 300 ಯೂನಿಟ್ಸ್ನ 1,500ಅಲ್ಲಿ 300 ಯೂನಿಟ್ಸ್ನ ಇಶ್ಯೂ ಮಾಡ್ತೀವಿ 34 ರುಪೀಸ್ ಹಂಗೆ 10,200 ಆಗುತ್ತೆ. ಈಗ ನಾವು ಬ್ಯಾಲೆನ್ಸ್ ಬರ್ಕೊಳ್ತೀವಿ. ಮೊದಲಿದ್ದು 60 ಯೂನಿಟ್ಸು 100 ಯೂನಿಟ್ಸು ಬರ್ಕೊಂಡ್ವಿ. 26 ರುಪೀಸ್ ಹಂಗೆ 60 ಯೂನಿಟ್ಸ್ಗೆ 1,560 ಆಗುತ್ತೆ. ಮತ್ತು 100 ಯೂನಿಟ್ಸ್ಗೆ 32 ರುಪೀಸ್ ಹಂಗೆ 3,200 ಆಗುತ್ತೆ. ನಾವು 1,500ಅಲ್ಲಿ 300ನ ಇಶ್ಯೂ ಮಾಡಿರೋದ್ರಿಂದ ಇನ್ನು ಉಳಿದಿದ್ದು 1,200 ಯೂನಿಟ್ಸು 1,200 ಯೂನಿಟ್ಸ್ ಇಂಟು 34 ರುಪೀಸ್ ಹಂಗೆ ಮಾಡಿದ್ರೆ 40,800 ಬರುತ್ತೆ. ಮತ್ತು ಇಲ್ಲಿ ನಮಗೊಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ. ಆನ್ 15th April ವೆನ್ ದ ಸ್ಟಾಕ್ ಈಸ್ ವೆರಿಫೈಡ್ ಇಟ್ ಈಸ್ ಫೌಂಡ್ ದಟ್ ದ ಆ್ಯಕ್ಚುಯಲ್ ಸ್ಟಾಕ್ ಈಸ್ ಮೋರ್ ಬೈ 20 ಯೂನಿಟ್ಸ್ ಅಂದರೆ ಎಕ್ಸಿಸ್ ಆಗಿದೆ. ಇಲ್ಲಿ 20 ಯೂನಿಟ್ಸ್ ಎಕ್ಸಿಸ್ ಆಗಿರೋದ್ರಿಂದ ನಾವು ರೆಸಿಪ್ಟಲ್ಲಿ ಅಂದರೆ ಪರ್ಚೇಸ್ ಥರ ನಮಗೆ ಬಂದಿರೋದ್ರಿಂದ ನಾವು ಪರ್ಚೇಸ್ ಅಂತಲೇ ತೊಗೊಳ್ತೀವಿ. 15th ಹಾಕ್ಕೊಳ್ತೀವಿ. ಎಕ್ಸಿಸ್ಸು 20 ಯೂನಿಟ್ಸು ಲೇಟೆಸ್ಟ್ ಪರ್ಚೇಸ್ ಪ್ರೈಸ್ ಯಾವುದಿರುತ್ತೆ 34 ರುಪೀಸ್ ಅದೇ ಸೇಮ್ ಹಾಕ್ಕೊಳ್ತೀವಿ 680 ಆಗುತ್ತೆ. ನಾವು ಬ್ಯಾಲೆನ್ಸ್ ಬರ್ಕೊಳ್ತೀವಿ. 60 ಯೂನಿಟ್ಸ್ 26 ರುಪೀಸ್ 1,560. 100 ಯೂನಿಟ್ಸ್ 32 ರುಪೀಸ್ 3,200. 1,200 ಯೂನಿಟ್ಸ್ 34 ರುಪೀಸ್ 40,800. ಇಲ್ಲಿ ನಾವು ಎಕ್ಸಿಸ್ ಆಗಿರೋದ್ರಿಂದ 20 ಯೂನಿಟ್ಸು 26 ರುಪೀಸ್ ಹಾಗೆ 680 ಆಗುತ್ತೆ. ನಾನು ಹೇಳಿದ್ನಲ್ಲ ಗೋಲ್ಡನ್ ರೂಲ್ 4 ಫಸ್ಟ್ ಎಕ್ಸ್ಪ್ಲನೇಷನ್ ಪಾರ್ಟ್ 1ಅಲ್ಲಿ ಹೇಳಿದ್ನಲ್ಲ
ಅದೇ ಸೇಮ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ಎಕ್ಸಿಸ್ ಆಗಿರೋದ್ರಿಂದ ನಾವು ಇಲ್ಲಿ ರೆಸಿಪ್ಟಲ್ಲಿ ತೊಗೋತೀವಿ. ಅದೇ ಶಾರ್ಟೇಜ್ ಆಗಿದ್ರೆ ನಾವು ಇಶ್ಯೂ ಮಾಡ್ತಿದ್ವಿ. ನಾನು ಹೇಳಿದ್ನಲ್ಲ 4 ಗೋಲ್ಡನ್ ರೂಲ್, ಅದು ತುಂಬ ವೆರಿ ಇಂಪಾರ್ಟೆಂಟ್. ಈ ಆನ್ಸರ್ನ ನಾನು ಲಾಸ್ಟಲ್ಲಿ ಈ ಪಿಕ್ನ ನಾನು ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ. ಕ್ವಶನ್ ಪೇಪರ್ನು ಕೂಡ ನಾನು ಮೊದಲೇ ಆ್ಯಡ್ ಮಾಡಿರ್ತೀನಿ, ಸೊ ನೋಡ್ಕೊಳ್ಳಿ. ಈಸಿ ವೇಲಿ ನಾವು ಹೀಗೆ ಮಾಡಿದ್ರೆ ನಮಗೆ 15 ಮಾರ್ಕ್ಸ್ ಖಂಡಿತ. ಕ್ವಶನ್ ಪೇಪರಲ್ಲಿ ಲೀಫೋ ಫಿಫೋ ಒಂದೇ ಪ್ರಾಬ್ಲಮ್ ಮಾಡಿ ಅಂತ ಕೇಳಿದ್ರೆ 15 ಮಾರ್ಕ್ಸ್ ಪಕ್ಕ. ಅಥವಾ ಫಸ್ಟ್ ಒಂದೇ ಒಂದು ಪ್ರಾಬ್ಲಮ್ ಕೊಟ್ಟು ಅದಕ್ಕೆ ಫಿಫೋ ಅಥವಾ ಲೀಫೋ ಮೆಥಡ್ ಯಾವುದಾದ್ರೂ ಒಂದು ಮೆಥಡಲ್ಲಿ ಮಾಡಿ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ. ಹಾಗೆ ಮಾಡಿದ್ರೆ ನಮಗೆ 10 ಮಾರ್ಕ್ಸ್ ಗ್ಯಾರಂಟಿ, 10-15 ಮಾರ್ಕ್ಸ್ ಗ್ಯಾರಂಟಿ. ಹಿಂಗೆ ಈಸಿ ವೇಲಿ ಮಾಡಿ ನಾವು ಎಕ್ಸಾಮಲ್ಲಿ ಮಾರ್ಕ್ಸ್ನ ತೊಗೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.